ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನಿನಗೆ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ಅಂದರೆ ನೀನು ಕೂಡ ನನಗೆ ಅರ್ಥ ಆಗೋ ಲ್ಯಾಂಗ್ವೇಜ್ನಲ್ಲಿ ಇಲ್ಲೇನು ನಡೀತಿದೆ, ನಿನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳು. ಜೀಜು ನೀವಾದರೂ ಹೇಳಿ. ಆರಾಧನಾ, ಇಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ಮೊದಲು ಅವ್ರ ಹತ್ರ ಮಾತಾಡೋದು ಮುಖ್ಯ. ಆದರೆ ಇಟ್ಸ್ ಓಕೆ, ಐ ವೇಟ್ ಫಾರ್ ದ ಮೀಟಿಂಗ್. ಅರ್ಜೆಂಟ್ ಏನೂ ಇಲ್ಲ, ಟೇಕ್ ಯೋರ್ ಟೈಮ್. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ಯ. ಆರ್ಯನ ವಿಶ್ವಾಸ್ ದೇಸಾಯಿ ಅಲ್ವಾ? ನಾನು ನಿಮ್ಕಿಂತ ಮುಂಚೆನೇ ಬಂದು ವೆಯ್ಟ್ ಮಾಡಿದೆ. ಈ ಹುಡುಗಿರು ಯಾವಾಗಲೂ ಲೇಟ್ ಅಂತ ಪ್ರೂವ್ ಮಾಡಿಬಿಟ್ರಿ. ಆ್ಯಕ್ಚುಲಿ ನಿಮ್ಮ ಜೊತೆ ಏನೇನು ಮಾತಾಡಬೇಕು ಅಂತ ಗಾಡೀಲಿ ಬರ್ತಾ ರಿಹರ್ಸಲ್ ಮಾಡ್ಕೊಂಡು ಬಂದೆ. ನೀವು ಕರೆದ ಖುಷಿಗೆ ಎಲ್ಲ ಮರ್ತೋಯ್ತು. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದೀನಿ. ಕರಣ್, ನೀವು ಇಷ್ಟೊಂದು ಸಂತೋಷ ಪಡೋ ಅವಶ್ಯಕತೆ ಇಲ್ಲ. ಇಲ್ಲ, ಆಗಲ್ಲ. ನನ್ನ ಖುಷಿಗಿಂತ ಶಾಕ್ನಲ್ಲಿದ್ದೀನಿ. ಅದೆಲ್ಲ ಏನು ಬೇಕಾಗಿಲ್ಲ ಕರಣ್. ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರಲ್ಲ. ಪರವಾಗಿಲ್ಲ, ನೇರವಾಗಿ ಹೇಳಿ, ನಂಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಹೇಳ್ತೀರಾ ಅಥವಾ ಇಂಗ್ಲೀಷಲ್ಲಿ ಹೇಳ್ತೀರಾ? ನೋಡಿ, ನೀವು ನನ್ನನ್ನು ತುಂಬಾನೇ ಹಚ್ಕೊಂಡಿದ್ದೀರಾ, ನನ್ನನ್ನು ತುಂಬಾನೇ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ಹೌದು. ನೀವು? ಇಲ್ಲ, ನೀವು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳೋಕೆನೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಹಾಗೆ ನನಗೆ ನಿಮ್ಮನ್ನ ಮದುವೆ ಆಗೋ ಯಾವ ಉದ್ದೇಶನೂ ಇಲ್ಲ. ಆ್ಯಂಡ್ ಐ ಡೋಂಟ್ ಲವ್ ಯು. ನೀವು ತಮಾಷೆ ಮಾಡ್ತಿದ್ದೀರಾ? ಸ್ವಲ್ಪನಾದರೂ ಸೀರಿಯಸ್ ಆಗಿರಿ. ನಾನು ಇಲ್ಲಿ ನಿಮ್ಮನ್ನ ನೋಡೋಕೆ ಬಂದಿದ್ದು ಈ ವಿಷಯ ಹೇಳೋಕೇನೆ. ಥ್ಯಾಂಕ್ ಯು. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಫ್ಯೂಷನ್. ನೀವಿಬ್ಬರು ಮಾತಾಡೋದು ತುಂಬ ಇದೆ, ಟೇಕ್ ಯುವರ್ ಟೈಮ್. ನಿಮ್ಮ ಕಂಪ್ನಿ ಬಗ್ಗೆ ಇಂಟ್ರೊಡಕ್ಷನ್ ನಿಮ್ಮ ಟೀಮ್ ಅವ್ರು ಕೊಡ್ತಾರೆ ಅಲ್ವಾ? Arya sir, Aradhana, room for the meeting is ready. So, shall we? Meera, she's my sister, Bhavna. ನನ್ನ ಕಂಪ್ನಿಲಿ ನನ್ನ ಜೊತೆ ವರ್ಕ್ ಮಾಡ್ತಾಯಿದ್ಲು, ಅಸಿಸ್ಟ್ ಮಾಡ್ತಾಯಿದ್ಲು ಕೂಡ. ಈಗ ಇಲ್ಲಿಗೆ ಕಂಪ್ನಿ ಮರ್ಜರ್ ವಿಷಯಕ್ಕೆ ಬಂದಿದ್ದಾರೆ. Hi. Hello. I'm Meera Hegde, Vice President of Vardhan Groups. Nice to meet you. My pleasure. ಆರಾಧನಾ ತಂಗಿ ಆಲ್ ಆಫ್ ಅ ಸಡನ್ ಯಾಕೆ ಬಂದಿರ್ಬೋದು? ಆರಾಧನಾ ಅವರು ಒಂದ್ಸಲಿನ ಇವಳ ಬಗ್ಗೆ ಮೆನ್ಷನ್ನೇ ಮಾಡ್ಲಿಲ್ವಲ್ಲ? ಬರಲ್ಲ ಅಮ್ಮ, ಈ ಆಲ್ಬಮ್ ಫೋಟೋಸ್ ಎಲ್ಲ ನೋಡ್ತಿದ್ರೆ ಒಂಥರ ಮಜವಾಗಿದೆ. ಹೌದು, ಈ ಒಂದು ಪುಟ್ಟ ಆಲ್ಬಮ್ಮು
ಬದುಕಿನ ದೊಡ್ಡ ದೊಡ್ಡ ವಿಷಯಗಳನ್ನೇ ಹೇಳುತ್ತೆ. ಒಂದೊಂದು ಫೋಟೋ ಹಿಂದೆ ಎಂತೆಂಥ ಕತೆ ಇರುತ್ತೆ ಗೊತ್ತಾ? ಅಷ್ಟೇ ಸರ್, ಈ ಫೋಟೋ ಇದೆಯಲ್ಲ, ಇದು ನಾನೇ ಬೆಂಗಳೂರಿಗೆ ಬಂದಾಗ ತೆಗೆಸ್ಕೊಂಡಿದ್ದು. ಯಾವುದು ಈ ಫೋಟೋನಾ? ಓಹ್ ಗಾಡ್, ಇದು ಮಿಂಟು ಹಾಸ್ಪಿಟಲ್ ಅಲ್ವಾ? ಹೌದು, ನನ್ನ ಕಣ್ ಚೆಕಪ್ಗೆ ಅಂತ ಬಂದಾಗ ತೆಗೆಸ್ಕೊಂಡಿದ್ದು. ನಿಮ್ಮ ಹತ್ರ ಅವಾಗಲೇ ಕ್ಯಾಮ್ರಾ ಇತ್ತಾ? ನನ್ನ ಫ್ರೆಂಡ್ ಹತ್ರ ಮಿನೋಲ್ಟಾ ಕ್ಯಾಮ್ರಾ ಇತ್ತು. ಅದನ್ನ ಇಟ್ಕೊಂಡು ಬೆಂಗಳೂರೆಲ್ಲ ಸುತ್ತಿದ್ದು. ಆವತ್ತಿನ ಕಾಲಕ್ಕೆ ಯಾಕೆ ಹೇಳ್ತೀರಾ ನಮ್ಮ ಕತೆ? ಅದೇ ಇನ್ನೋಸೆನ್ಸು, ಅದೇ ಸ್ಮೈಲು, ಎಲ್ಲ ಸೇಮ್. ನಾವು ತುಂಬ ಸಲ ಈ ಮನೆಗೆ ಬರದೇ ಇದ್ರು ಬಂದಾಗಲೆಲ್ಲ ಏನಾದರೂ ಒಂದು ಸಮಸ್ಯೆ ತೊಂದರೆನೇ ಆಗ್ತಿದೆ. ಯಾವತ್ತೂ ಇಷ್ಟು ನಿಧಾನವಾಗಿ ಕೂತು ಮಾತೇ ಆಡಿರಲಿಲ್ಲ. ಹಿಂದೆನೂ ಹೀಗೆ ಕೂತು ಮಾತಾಡಿದರೆ ಎಷ್ಟೋ ಸಮಸ್ಯೆಗಳು ಕೂತು ಬಗೆಹರಿಸ್ಬೋದಾಗಿತ್ತು. ನಿಜಾಮ, ಆದ್ರೆ ಈಗ ಎಲ್ಲ ಒಂದು ಹಂತಕ್ಕೆ ಬಂದಿದೆಯಲ್ಲ ಅನ್ನೋದೇ ಸಮಾಧಾನ. ಪುಷ್ಪ, ಅನು ಮತ್ತೆ ಆರ್ಯನ್ ಪ್ರೀತಿ ವಿಷಯ ಗೊತ್ತಾಗಿ ನಾವೇ ಬಂದು ಹೆಣ್ಣು ಕೇಳೋಣ ಅಂದ್ಕೊಂಡ್ವಿ. ಆದರೆ ಆಗ ಅನುನೇ ಆರ್ಯನ ಬೇಡ ಅಂತ ಅಂದು. ಆಗ್ಲೇ ನನಗೆ ಇವಳು ಬೋಲ್ಡ್ ಹುಡುಗಿ ಅಂತ ತುಂಬಾ ಇಷ್ಟ ಆಗಿದ್ದು. ಯಾಕದ್ಕೆ ನಮ್ಮ ದಾದ ನಿಮಗೆ ಇಷ್ಟ ಆಗಿರಲಿಲ್ವಾ? ಆ ಥರ ಏನೂ ಇಲ್ಲ. ನನ್ನ ಸಂಗಾತಿ ಆಗೋರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತು. ಅಮ್ಮ, ಆ್ಯಕ್ಚುಲಿ ನಾನು ಆರ್ಯ ಸರ್ನ ರಿಜೆಕ್ಟ್ ಮಾಡಿ ಏನೂ ಹೋಗಿರಲಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದೆ. ಆಮೇಲೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೆ ವಾಪಸ್ ಬಂದೆ. ಆದರೂ ನಿಮ್ಮ ಧೈರ್ಯನ ಮೆಚ್ಚಬೇಕತ್ತೀಯ. ನಿಮ್ಮಿಬ್ಬರದು ತುಂಬ ಗ್ರೇಟ್ ಜರ್ನಿ. ಅನು, ಆರ್ಯ ಯಾವಾಗ ಬರ್ತೀನಿ ಅಂತಂದ? ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದ್ರು ಅಮ್ಮ. ಬಾವ, ನಾನು ಆಗಲೇ ಅವ್ರಿಗೆ ಹೊರಟಿದ್ದೀರಾ ಅಂತ ಮೆಸೇಜ್ ಮಾಡಿದ್ದೆ. ಅವ್ರಿನ್ನೂ ರಿಪ್ಲೈ ಮಾಡಿಲ್ಲ. ಮೇ ಬಿ ಅವ್ರು ನೋಡಿಲ್ಲ ಅಂತ ಅನ್ಸತ್ತೆ. ನಾನು ಒಂದ್ಸತಿ ಕಾಲ್ ಮಾಡ್ತೀನಿ. ಸೂಪರ್. ಅದಕ್ಕೆ ಮೊದಲಾಗಿದ್ದರೆ ದಾದನ್ ಫೋನ್ ಮಾಡಿದ್ರೆ ಅವ್ರ ಆಫೀಸಲ್ಲಿ ಬ್ಯುಸಿ ಇರ್ತಾರೆ, ಡಿಸ್ಟರ್ಬ್ ಆಗ್ಬೋದು ಅಂತ ಫೋನ್ ಮಾಡ್ತಿರ್ಲಿಲ್ಲ. ಬಟ್ ಈಗ ಸ್ವಲ್ಪ ಬೆಟರ್. ಅಂತೂ ನೀವು ಕರೆದಾಗ ದಾದಾ ಬರಬೇಕು ಅನ್ನೋ ಫೀಲಿಂಗ್ ಸ್ವಲ್ಪನೇ ಬರ್ತಾ ಇದೆ ನಿಮಗೆ. ಕೇಪೇಟಪ್ಪದ್ಗೆ ಇನ್ ಮುಂದೆ ಅದು ತುಂಬ ಬದಲಾಗ್ತಾಳೆ. ಯಾಕೆ ಪುಷ್ಪ? ಈಗ ಅನು ಒಬ್ಳೆ ಅಲ್ವಲ್ಲ, ಅವಳ ಹೊಟ್ಟೆಲಿರೋ ಮಗು ಅಪ್ಪ ಎಲ್ಲಿ ಅಂತ ಆಗ ಕೇಳ್ತಾ ಇರುತ್ತಲ್ಲ, ಅದಕ್ಕೆ. ಅಮ್ಮ, ಹಾಗೇನೂ ಇಲ್ಲ, ಸುಮ್ಮನೆ. ಹಾಗೆಲ್ಲ ಯಾಕಾಗಬಾರ್ದು? ಅಮ್ಮ, ನೀವು ಕೂಡನಾ? ಅನು, ಈ ತಮಾಷೆ ಅಲ್ಲ. ಆರ್ಯ ನಿನ್ನ ಜೊತೆ ಇರೋದು ಅವನ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ಗಂಡ ಹೆಂಡತಿ ಜೊತೆಲಿದ್ರೆ ಹೊಟ್ಟೆಲಿ ಹುಟ್ಟೋ ಮಗುಗೆ ಸೆಕ್ಯೂರ್ಡ್ ಫೀಲಿಂಗ್ ಸಿಗುತ್ತೆ. ಆರ್ಯ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಲ್ಲ?
ನೀವೇನು ಚಿಂತೆ ಮಾಡಬೇಡಿ, ನಾನು ಮತ್ತು ಮೀರಾ ಎಲ್ಲ ನೋಡ್ಕೋತೀವಿ. ಆ್ಯಂಡ್ ಆರಾಧನಾ, ನಿಮ್ಮ ಅಮ್ಮ ಮತ್ತು ತಂಗಿ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬೇಡ, ಅವರು ಮತ್ತಲ್ಲಿರಬೇಕು. ನಮ್ಮ ಮನೇಲಿ. ವಾವ್, ಬೇಡ ಆರ್ಯ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನಿದೆ? ನೀವು ಬೇಡ ಅನ್ನೋ ಹಾಗಿಲ್ಲ. ನಿಮ್ಮಮ್ಮ ಮತ್ತು ತಂಗಿ ವಾಪಸ್ ಹೋಗೋವರೆಗೂ ನಮ್ಮ ಮನೇಲೇ ಇರಬೇಕು. ಇಲ್ಲ, ಅಮ್ಮ ಇದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅಕ್ಕ ಮತ್ತೆ ಅಮ್ಮ ಕಿತ್ತಾಡ್ಕೊಂಡಿದ್ದಾರೆ ಲೈಕ್ ಚಿಲ್ಡ್ರನ್. ಭಾವನಾ, ಒಪ್ಸಿದ್ರೆ ಇರ್ತಾರ. ನಾನು ನಿಮ್ಮಮ್ಮನ ಹತ್ರ ಮಾತಾಡ್ಲಾ? ಬ್ರಿಲಿಯಂಟ್. ಸ್ಟಾಪ್ ಇಟ್ ಭಾವನಾ. ಆರ್ಯ, ಅದು ನೋ, ಬೇಡ ಅನ್ನೋ ಮಾತೇ ಇಲ್ಲ. ನೀವು ನಮ್ಮ ಮನೆಗೆ ತಂಗಿನ ಅಮ್ಮನ್ನ ಕರ್ಕೊಬರ್ತಾ ಇದ್ದೀರಾ ಅಷ್ಟೇ. ನೀವು ಮೊದಲೇ ತುಂಬ ಮುಜುಗರ ಪಟ್ಕೋತಿದ್ದೀರಾ ಆರಾಧನಾ. ನೀವು ನಿಮ್ಮ ಮನೆಯವ್ರ ಬಗ್ಗೆ ಯಾವತ್ತೂ ಏನೂ ಹೇಳಿಲ್ಲ. ತುಂಬ ದಿನ ಆದಮೇಲೆ ಅವ್ರು ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ. ಸೊ ನಮ್ಮನೆ ನಿಮ್ಮನೆ ಇದ್ದ ಹಾಗೆ ಅಲ್ವಾ? ನಮ್ಮ ಅಮ್ಮಂಗೆ ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಸೊ ನೀವು ಬರೋವಾಗ ಅವ್ರನ್ನೂ ಕರ್ಕೊಂಬನ್ನಿ. ಸಿ ಯು ಲೇಟರ್. ಅಕ್ಕ, ನಿನ್ನ ಲೈಫಲ್ಲಿ ಏನಾಗ್ತಿದೆ? ಇನ್ನಿರೋರು ಯಾರು? ನೋಡೋಕೆ ಸೇಮ್ ಜೇಜು ಥರನೇ ಇದ್ದಾರೆ, ಆದರೆ ಆರ್ಯವರ್ಧನ್ ಅಂತಿದ್ಯಾ? ಅಕ್ಕ, ನಿಂದು ಅಮ್ಮಂದು ಮಾತ್ರ ಸಮಸ್ಯೆ ಅಂದ್ಕೊಂಡಿದ್ದೆ. ಬಟ್ ನೋ, ದೇರ್ ಇಸ್ ಅ ಮಚ್ ಬಿಗ್ಗರ್ ಪ್ರಾಬ್ಲಮ್ ದನ್ ಐ ಥಾಟ್. ಅಕ್ಕ, ನಾವಿಲ್ಲಿಗೆ ಬಂದಿದ್ದು ಕಂಪ್ನಿ ಮರ್ಜನ ಸ್ಟಾಪ್ ಮಾಡಿ ನಿನ್ನ ಕರ್ಕೊಂಡು ಹೋಗೋಕೆ. ಆದರೆ ನಿನ್ನ ನೋಡ್ತಿದ್ರೆ ಇಲ್ಲೇ ಸೆಟಲ್ ಆಗೋ ಪ್ಲಾನ್ ಮಾಡಿರೋ ಹಾಗಿದೆ. ಓ, ಅದಕ್ಕೆ ಕಂಪ್ನಿನ ಮರ್ಜ್ ಮಾಡ್ತಿದ್ಯಾ? ಭಾವನಾ, ನಾವ್ ಇಟ್ಸ್ ಕ್ಲಿಯರ್. ಅಕ್ಕ, ಪ್ಲೀಸ್ ಅಮ್ಮನ ಹತ್ರ ಹೋಗಿ ಮಾತಾಡು. ನನಗೂ ಮೀಡಿಯೇಟರ್ ಆಗಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿ ಸಾಕಾಗಿದೆ. ಪ್ಲೀಸ್ ಸೇವ್ ಮೀ. ನಾನೇನೂ ಹೇಳೋದಿಲ್ಲ. ಅಮ್ಮಂಗೆ ಎಷ್ಟು ಹಠ ಇದೆಯೋ ನನಗೂ ಅಷ್ಟೇ ಇದೆ. ಐನೋ, ನೀನು ಅವ್ರ ಮಗಳು ತಾನೆ, ಒಳ್ಳೆ ಹಳೆ ಸಿನಿಮಾ ಕತೆ ಥರ. ಅಮ್ಮ ತೋರಿಸಿದ ಗಂಡನ್ನ ರಿಜೆಕ್ಟ್ ಮಾಡಿ ನಿಂಗೆ ಇಷ್ಟ ಬಂದವನ್ನ ಮದುವೆ ಮಾಡ್ಕೊಂಡು ಬಂದೆ. ಅಮ್ಮಂಗೆ ಇವಾಗಲೂ ಕೋಪ ಇದೆ. ಮೈ ಗಾಡ್. ಅದಕ್ಕೆ ಎಷ್ಟು ದಿನ ಅಂತ ಕೋಪ ಮಾಡ್ಕೋತಾರೆ? ನೋಡು ಭಾವನಾ, ನನ್ನ ಬದುಕನ್ನ ನಾನು ನೋಡ್ಕೋತೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಿಮ್ಮಿಬ್ರು ಮಧ್ಯೆ ನಾನು ಫುಟ್ಬಾಲು. ಅಕ್ಕ, ನಿನ್ನ ಲೈಫ್ ಬಗ್ಗೆ ನೀನು ಸರಿಯಾಗಿ ಹೇಳ್ತಾ ಇಲ್ಲ. ಹಾಗಂತ ನೀನು ಹೇಳಿದ ತಕ್ಷಣ ನಾನು ಬಿಟ್ಟು ಹೋಗಿ ರೆಡಿ ಇಲ್ಲ. ಅಲ್ಲಿ ಅಮ್ಮಂದು ಸೇಮ್ ನಿನ್ನ ಥರನೇ ಹಠ. ಒಟ್ಟಿನಲ್ಲಿ ನೀವಮ್ಮ ಮಗಳು. ಭಾವನಾ, ನಿಜ ಹೇಳು, ಅಮ್ಮ ಇಲ್ಲಿಗೆ ಯಾಕೆ ಬಂದಿರೋದು? ಅದು ನಮ್ಮನ ಹತ್ರನೇ ಹೋಗಿ ಕೇಳು ಅಕ್ಕ. ಇಲ್ಲ ಭಾವನಾ, ಶಿ ಹೇಟ್ಸ್ ಮೀ. ಅಕ್ಕ, ಪ್ಲೀಸ್ ಲಿಸನ್ ಟು ಮೀ. ನಾನು ಅಮ್ಮಂಗೆ ಪ್ರೆಷರ್ ಹಾಕ್ತೆ. ಬರಲ್ಲ ಅಂತಾನೆ ಅಂದಿದ್ದು. ಆಮೇಲೆ ನನ್ನ ಮೆಲೋ ಡ್ರಾಮಾ ನೋಡಿ ಬರೋಕೆ ಒಪ್ಕೊಂಡ್ಲು. ಅಕ್ಕ, ಅಮ್ಮಂಗೂ ನಿನ್ನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಕುತೂಹಲ ಇದೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಮ್ಮಂಗೆ ನೀನು ನಿನ್ನ ಕಂಪ್ನಿನ ವರ್ಧನ್ ಕಂಪ್ನಿ ಜೊತೆ ಮರ್ಜ್ ಮಾಡ್ತಿರೋ ವಿಷಯ ಕೇಳಿ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ಆದರೆ ಯಾಕೆ ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ. ನೋಡಿ, ನಿಮಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನನಗೂ ನೋವಿದೆ. ಆದರೆ ನೀವು ನನ್ನ ಮೇಲೆ ಇದೇ ಫೀಲಿಂಗ್ಸ್ನ ಕಂಟಿನ್ಯೂ ಮಾಡಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತಾನೆ ನಿಮಗೆ ನಿಜ ಹೇಳೋಕ್ಕಂತ ಇಲ್ಲಿಗೆ ಬಂದಿದ್ದು. ಇವತ್ತು ನಾ ಹೇಳ್ತಿರೋದು ನಿಮಗೆ ರಾಂಗ್ ಅಂತ ಅನ್ನಿಸ್ಬೋದು, ಆದರೆ ಫ್ಯೂಚರಲ್ಲಿ ಇದೇ ಕರೆಕ್ಟ್ ಅಂತ ಅನಿಸುತ್ತೆ. ಈ ಮಾತು ಮುಗಿದ ಮೇಲೆ ಇದೇ ನಮ್ಮ ಕೊನೆ ಭೇಟಿ ಆಗಿರುತ್ತೆ. ಕರಣ್, ನಿಮ್ಮ ಸಂಬಂಧನ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಒಪ್ಕೋಬೇಕಾಯ್ತು. ಸ್ವಾರ್ಥನ? ಹೌದು. ನಾನು ನಿಮ್ಮ ಸಂಬಂಧನ ಒಪ್ಕೊಂಡಿದ್ದಕ್ಕೆ ಕಾರಣ ನಿಮ್ಮ ಅಪ್ಪ ಮತ್ತು ಜೇಂಡೆ ಸರ್ ಮಧ್ಯೆ ಇದ್ದ ಸ್ನೇಹ.
ವರ್ಧನ್ ಫ್ಯಾಮಿಲಿಗೆ ಸೇರ್ಬೇಕಾಗಿರೋ ಆಸ್ತಿನ ಜೆ.ಎನ್.ಡೆ ಸರ್ ಮಿಸ್ಯೂಸ್ ಮಾಡ್ತಿದಾರಂತ ನನಗೆ ಗೊತ್ತಾಯ್ತು. ನಿಮ್ಮ ಅಪ್ಪಂಗೂ ಜೆ.ಎನ್.ಡೆಗೂ ಏನ್ ಸಂಬಂಧ? ನಿಮ್ಮ ಅಪ್ಪನೂ ಇದರಲ್ಲಿ ಇನ್ವಾಲ್ವ್ ಆಗಿದಾರಾ? ವರ್ಧನ್ ಪ್ರಾಪರ್ಟಿಗೆ ಸೇರಿದ ಎಷ್ಟು ಲ್ಯಾಂಡ್ ಡೀಲ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಿಮಗೆ ಕ್ಲೋಸ್ ಆಗಿದ್ದು, ಮದುವೆಗೂ ಒಪ್ಕೊಂಡಿದ್ದು. ಆಗ್ಲೇ ನಾನು ಮದುವೆ ಆಗಿದ್ದಿದ್ರೆ ಈಗ ನನ್ನ ಬಿಟ್ಬಿಡ್ತಿದ್ರಾ? ಇಲ್ಲ, ನೀವು ಹೇಳ್ದಾಗೆ ಆಗ್ಲೇ ನಮಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದ್ದಿದ್ರೆ ಯಾವುದೇ ಗಿಲ್ಟ್ ಇಲ್ಲದೆ ಆ ಬದುಕನ್ನ ನಾನು ಒಪ್ಕೊಂತಿದ್ದೆ. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ಕಿದ್ಮೇಲೆ ನನ್ನ ಸಂಬಂಧ ಬೇಕಾಗಿಲ್ಲ ಅಲ್ವಾ? ಈ ವಿಷಯನೇ ನನ್ನ ಮನಸ್ಸಲ್ಲಿ ಕೊರೀತಿತ್ತು. ಅದಕ್ಕೆ ನಿಮ್ಗೆ ಸತ್ಯ ಹೇಳಿ ಕ್ಷಮೆ ಕೇಳೋಣ ಅಂತಾನೆ ನಿಮ್ಮನ್ನೆಲ್ಲ ಕರೆದಿದ್ದು. ಈಗಾಗಲೇ ಮುರಿದೋಗಿರೋ ಸಂಬಂಧನ ಮುಂದುವರ್ಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕರಣ್. ಇದರಿಂದ ನಿಮಗೆ ನೋವು ಜಾಸ್ತಿ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ನಿಜ ಹೇಳಿ ನನ್ನ ಮನ್ಸಿಗೆ ತುಂಬ ಹತ್ರ ಅದ್ರಿ ರಮ್ಯಾ. ಸಂಬಂಧ ಉಳಿಸ್ಕೊಳ್ಳೋಕ್ಕೆ ಬರೀ ಸುಳ್ಳು ಹೇಳೋ ಈ ಕಾಲದಲ್ಲಿ ನೀವು ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀರ ಬಿಡಿ. ನಾನು ನನ್ನ ಕೆಲ್ಸಕ್ಕೆ ನಿಮ್ಮನ್ನ ಬಳಸ್ಕೊಂಡಿದ್ದೀನಿ. ನಿಮಗೆ ಬೇಜಾರಾಗ್ತಿಲ್ವಾ? ಬೇಜಾರು ಯಾಕೆ? ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ನೀವೀಗ ಮಾಡಿದ್ದೀರ, ನಾನು ಅದನ್ನು ಗೌರವಿಸ್ತೀನಿ. ಆದರೆ ನನ್ನ ಬೇಜಾರೇನು ಗೊತ್ತಾ? ನನ್ನ ಮನಸ್ಸಲ್ಲಿರೋ ಪ್ರೀತಿಗೆ ಸ್ವಲ್ಪನೂ ಬೆಲೆ ಇಲ್ವಲ್ಲ. ಸಾರಿ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾನು ಏನು ಹೇಳಬೇಕಿತ್ತೋ ಅದನ್ನೆಲ್ಲ ಹೇಳಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಅಕ್ಕ, ನೀನ್ ಏನು ಮಾತಾಡ್ದೆ ಹೀಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಯಾರು ಏನೂ ಮಾಡಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ಹಾಗೆ ಬಿಡೋದಾದ್ರೆ ಅಮ್ಮನ ಹತ್ರ ಬೈಸ್ಕೊಂಡು ಇಲ್ಲಿ ತನಕ ಯಾಕೆ ಬರ್ಬೇಕಿತ್ತು ಅಲ್ವೇ? ನನ್ನ ಕನ್ಸರ್ನ್ ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ನಿನ್ ಲೈಫಲ್ಲಿ ಏನಾಗ್ತಿದೆ ಅಂತ ನೀನ್ ಹೇಳಲ್ಲ, ಅಮ್ಮನ ಮನ್ಸಲ್ಲಿ ಏನಿದೆ ಅಂತ ಅಮ್ಮ ಹೇಳಲ್ಲ. ನೀವಿಬ್ರು ಸೂಪರ್ ಕಾಂಬಿನೇಷನ್. ಆ ಬ್ರಹ್ಮ ಕರೆಕ್ಟ್ ಆಗಿ ನಿಮ್ಮನ್ನ ಅಮ್ಮ ಮಗಳು ಮಾಡಿದಾನೆ. ಭಾವನಾ, ಪ್ಲೀಸ್ ಬಿ ಸೀರಿಯಸ್. ಆಲ್ರೆಡಿ ನಿಮ್ಮಿಬ್ರ ಮಧ್ಯೆ ಎಕ್ಸ್ಟ್ರಾ ರೋಸ್ಟ್ ಆಗಿರೋ ಸ್ಯಾಂಡ್ವಿಚ್ ಆಗೋಗಿದ್ದೀನಿ. ನಾನು ಅರ್ಧಕ್ಕರ್ಧ ಜೀವನ ನಿಮ್ಮಿಬ್ರ ಮಧ್ಯೆ ಕಮ್ಯುನಿಕೇಟ್ ಮಾಡೋದ್ರಲ್ಲೇ ಆಗೋಯ್ತು. ಪ್ಲೀಸ್ ಇವತ್ತಿಂದನಾದ್ರೂ ನೀವಿಬ್ರು ಡೈರೆಕ್ಟ್ ಡೀಲ್ ಮಾಡ್ಕೊಳ್ಳಿ. ನಾನು ಲೈಫ್ ಚಿಲ್ಲಾಗಿ ಎಂಜಾಯ್ ಮಾಡ್ತೀನಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಓಕೆ. ಡೆಫಿನೆಟ್ಲಿ ನಾಟ್ ಜೀಜು. ಐ ಆಮ್ ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ವರ್ಧನ್. ಯಾಕೆ, ಏನಾಯ್ತು? ಅಕ್ಕ ಹೇಳ. ಇಟ್ಸ್ ಓಕೆ, ನೀವು ಹೇಳಿ ಭಾವನಾ. ಪಾಯಿಂಟ್ ಈಸ್, ನಮ್ಮಮ್ಮಂಗೂ ಈ ದೊಡ್ಡ ಮಗಳಿಗೂ ತುಂಬ ವರ್ಷಗಳಿಂದ ಮಾತಿಲ್ಲ, ಕತೆ ಇಲ್ಲ.
ಇವ್ ನೋಡಕ್ ಮಾತ್ರ ಹೀಗಷ್ಟೆ. ನೋ ವೇ, ಇನ್ನೋಸೆಂಟು ಅಲ್ಲ, ಸಾಫ್ಟ್ ಕೂಡ ಅಲ್ಲ. ದಿಸ್ ಇಸ್ ಪರ್ಸನಲ್, ಸೊ ಏನ್ ತೊಂದರೆ ಇಲ್ಲ, ನಾನೇ ಹೇಳ್ತಿದ್ದೀನಲ್ವಾ, ಕೇಳಿಸ್ಕೊಳ್ಳಿ. ಇವ್ರ ಮಧ್ಯೆ ನಾನು ಭಾವನಾ ಬ್ರೋಕರ್ ಕೆಲಸ ಮಾಡ್ತಿದ್ದೀನಿ, ಅದು ವಿತೌಟ್ ಎನಿ ಕಮಿಷನ್. ಮಿಸ್ಟರ್ ವರ್ಧನ್, ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಯು ಸಿ, ಅಮ್ಮನೂ ಇದೇ ಊರಲ್ಲಿದ್ದಾಳೆ, ಈ ಜ್ಯೇಷ್ಠ ಪುತ್ರಿನೂ ಇದೇ ಊರಲ್ಲಿದ್ದಾಳೆ. ಆದರೆ ಇಬ್ಬರು ಮೀಟ್ ಮಾಡಿ ಮಾತಾಡೋಕೆ ಸಾಧ್ಯನೇ ಇಲ್ಲ. ಇವರಿಬ್ರು ಒಳ್ಳೆ ರೈಲ್ವೆ ಟ್ರ್ಯಾಕ್ ಇದ್ದಾಗೆ. ಇವರಿಬ್ರು ಅದು ಯಾಕೆ ಹೀಗಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಹಾಗಾದರೆ ಇವತ್ತು ಅಮ್ಮ ಮಗಳನ್ನ ಮೀಟ್ ಮಾಡಿಸಿ ಮಾತಾಡ್ಸ್ಬಿಡೋಣ. ಇಟ್ಸ್ ಇಂಪಾಸಿಬಲ್. ಅಮ್ಮ ಮಗಳ ಮಧ್ಯೆ ಇಷ್ಟು ದೊಡ್ಡ ಗ್ಯಾಪಾ? ನೋ, ಇಟ್ಸ್ ನಾಟ್ ಫೇರ್. ಭಾವನಾ, ಅಮ್ಮ ಎಲ್ಲಿದ್ದಾರೆ? ಆರ್ ಯು ಸೀರಿಯಸ್? ಎಸ್, ಆಫ್ ಕೋರ್ಸ್. ಆ್ಯಂಡ್ ಭಾವನಾ, ಪ್ಲೀಸ್ ರಿಸೈನ್ ಟು ಯುವರ್ ಬ್ರೋಕರ್ ಜಾಬ್. ಐ ಟೇಕ್ ಕೇರ್ ಆಫ್ ಇಟ್. ಆರ್ಯ, ಪ್ಲೀಸ್ ಅವಳ ಮಾತನ್ನ ನಂಬೇಡಿ. ಆರಾಧನಾ, ಅವನ ಮೇಲೆ ಎಷ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನನಗೇನು ಕೋಪ ಇಲ್ಲ, ಅದೆಲ್ಲ ಇರೋದು ಅಮ್ಮಂಗಷ್ಟೆ. ಹಾಂ, ಕೋಪ ಇರೋದು ನಿಜಾನೇ, ಆದರೆ ನಿನ್ನ ಮುಖದಲ್ಲಿ ಬಿಗುಮಾನ ಜಾಸ್ತಿ ಕಾಣಿಸ್ತಾ ಇದೆ. ಇದನ್ನು ಈಗಲೇ ಸರಿ ಮಾಡಬೇಕು. ಭಾವನಾ, ಅಮ್ಮ ಎಲ್ಲಿದ್ದಾರೆ? ಬೇಡ, ಹೇಳಬೇಡ. ಹೋಟೆಲ್ ಗ್ರೀನ್ವೇ, ರೂಮ್ ನಂಬರ್ 203. ಇಲ್ಲೇ ಪಕ್ಕದ ಹೋಟೆಲು. ಎಕ್ಸಾಕ್ಟ್ಲಿ. ಕಮಾನ್ ಆರಾಧನಾ, ಮೊದಲು ಹೋಗಿ ಅಮ್ಮನ ಮಾತಾಡ್ಸ್ಕೊಂಬರೋಣ. ಇಲ್ಲ, ನಾನು ಬರಲ್ಲ. ಯಾಕೆ ಬರಲ್ಲ? ನೀವು ಬರಲೇಬೇಕು. ಅದು ಹೇಗೆ ಬರಲ್ವೋ ನಾನು ನೋಡ್ತೀನಿ. ಇಲ್ಲ, ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ. ಮಿಸ್ಟರ್ ವರ್ಧನ್, ಇಟ್ ಆಲ್ವೇಸ್ ಹ್ಯಾಪನ್ಸ್ ಲೈಕ್ ದಿಸ್, ಯು ನೋ. ಆರಾಧನಾ, ಅಮ್ಮ ಸೋಲೋದನ್ನ ಯಾವ ಮಕ್ಕಳಾದರೂ ನೋಡೋದಕ್ಕೆ ಬಯಸ್ತಾರ? ಇಲ್ಲ, ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ. ಅಮ್ಮ ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಅಂದರೆ ಅದರ ಹಿಂದೆ ಒಂದು ಬಲವಾದ ಉದ್ದೇಶ ಹಿಂದೆ ಇರುತ್ತೆ. ಆದರೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ಅಮ್ಮನ ಮುಂದೆ ಮಗಳು ಸೋಲೋದ್ರಲ್ಲಿ ತಪ್ಪೇನೂ ಇಲ್ಲ. ಇಟ್ಸ್ ಓಕೆ, ಬನ್ನಿ.